ಕರ್ನಾಟಕ ದಲಿತ ರೈತ ಸೇನೆಯ ಹೋರಾಟಕ್ಕೆ, ಕರ್ನಾಟಕ ದಲಿತ ರೈತ ಸೇನೆಯ ಹೋರಾಟಕ್ಕೆ, ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರುತ್ತಿರುವ ಪುರಸಭಾಧಿಕಾರಿಗಳಿಗೆ, ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರುತ್ತಿರುವ ಪುರಸಭಾಧಿಕಾರಿ ಸೋಲುವುದಿಲ್ಲ, ದಲಿತರು ಎಂದು ಸೋಲುವುದಿಲ್ಲ, ಸೋತ ಇಲ್ಲ ಸೋಲುವುದಿಲ್ಲ, ದಲಿತರು ಎಂದು ಸೋಲುವುದಿಲ್ಲ. ಅಗತ್ಯ ಬೇಕು, ನ್ಯಾಯ ಬೇಕು, ಅಗತ್ಯ ಬೇಕು, ನ್ಯಾಯ ಬೇಕು, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೂ. ಇವತ್ತು ಪುರಸಭೆಯ ಭ್ರಷ್ಟಾಚಾರವನ್ನು ಖಂಡಿಸಿ ದಿನಾಂಕ 15/11/2023 ಮನವಿಯನ್ನು ಕೊಟ್ಟಿರ್ತೇವೆ. 3 ತಿಂಗಳಾದರೂ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಮೊನ್ನೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆಡಳಿತಾಧಿಕಾರಿಗಳಾದ ತಹಸೀಲ್ದಾರ್ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತ ಅವ್ರಿಗೆ ಆಲ್ರೆಡಿ ನಾನು ಮನವಿಯನ್ನು ಕೊಟ್ಟಿರ್ತೇನೆ. ಮನವಿ ಕೊಟ್ಟರು ಕೂಡ ನಾವು ಇಲ್ಲಿ ಬಂದು ಅರ್ಧ ಗಂಟೆ ಆದರೂ ಯಾವ ಒಬ್ಬ ಅಧಿಕಾರಿ ಇಲ್ಲಿ ಬಂದಿಲ್ಲ. ಯಾಕಂದರೆ ಇದೇ ಸಾಕ್ಷಿ ಆಗ್ತದೆ, ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳ ಮೇಲ್ನೋಟಿಗೆ ಇದು ಸಾಬೀತಾಗ್ತದೆ. ನಾವು ಕೇಳಿರುವಂಥ ಎಲ್ಲ ಏನಿದೆ ಮಾಹಿತಿ, ಇದು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಈ ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಒಂದು ಗೋವಿನಗರದ ಬಳಿ ಒಂದು ಶೀಟ್ ಅಂಗಡಿಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸುಮಾರು ಒಂದು 30-40 ಇರ್ತದೆ. ಅದು ಅನಧಿಕೃತ ಕಟ್ಟಡ ಆಗಿರ್ತದೆ. ಯಾಕಂದರೆ ಪುರಸಭೆಗೆ ಯಾವುದೇ ರೀತಿ ತೆರಿಗೆ ಬಂದಿಲ್ಲ, ಪುರಸಭೆಯಲ್ಲಿ ಯಾವುದೇ ರೀತಿ ಅದನ್ನು ಟೆಂಡರ್ ಕರೆದಿಲ್ಲ, ಯಾರು ಮಾಲೀಕರು ಅಂತ ಗೊತ್ತಿಲ್ಲ. ಇದುವರೆಗೂ ಅವ್ರಿಗೆ ಕೇಳಿದಾಗ ಅವ್ರಿಗೆ ಗೊತ್ತಿಲ್ಲ ಏನು ಆಗ್ತಾ ಇದೆ ಅಂತ. ಬಸ್ ಸ್ಟ್ಯಾಂಡ್ ಹತ್ರ ಮೊನ್ನೆ ಒಂದು 4 ಅಂಗಡಿ ಉದ್ಘಾಟನೆ ಮಾಡಿದ್ದಾರೆ. ಅದು ಯಾವುದೇ ರೀತಿ ದಾಖಲೆ ಇಲ್ಲ, ಇಲ್ಲೀಗಲ್. ಇವರೇ ಇಲ್ಲೀಗಲ್ ಮಾಡಿದ್ರೆ ಬೇರೆಯವರೆಲ್ಲ ಯಾವ ಲೆಕ್ಕ ಸ್ವಾಮಿ? ತಕ್ಷಣನೇ ಮಹೇಶ್ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಒಂದು ಆನ್ಸರ್ ಬಂತು, ಕೆಲವೊಂದು ಸೆಕ್ಷನ್ ಇಂದ ಬಂತು. ಬಟ್ ಇದು ಆಶ್ರಯದೇನು ಸ್ಲಮ್ ಬೋರ್ಡ್ ಕೇಳ್ತಾ ಇದ್ದಾರೆ, ಆ ಕೇಸ್ ವರ್ಕರ್ಗೆ ನೋಟಿಸ್ ಕೊಡೋ ಅಷ್ಟರಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಅವನ ಹತ್ರ ಮಾಹಿತಿ ಕೆಲಸ ಫೈಲ್ ಹುಡುಕಿಸಿದ್ರೆ ಅವನು ಚಾರ್ಜರ್ ಕೊಟ್ಟಿದ್ದೀನಿ ಹಾಗೆ ಅಂತ ಹೇಳಿ 1 ತಿಂಗಳು ಕಳೆದ್ಬಿಟ್ಟಿದ್ದಾನೆ. ಇನ್ನು ಅದು ಬಿಟ್ಟರೆ ಇನ್ನು ಸರ್ವೆ ನಂಬರ್ದು ಆ್ಯಕ್ಚುಲಿ ನಿಮಗೆ ಕ್ಲಾರಿಫಿಕೇಶನ್ ಬರೆಯೋದ್ರ ಬಗ್ಗೆ, ಯಾಕಂದ್ರೆ ಫೈಲ್ ಸಿಕ್ಕಿಲ್ಲ ಅಂತ 1 ತಿಂಗಳು ಅದು ಹುಡುಕಿದ್ರು. ನಿಮ್ಮ ಹತ್ರ ಕ್ಲಾರಿಫಿಕೇಶನ್ ಅದೊಂದು ಕೊಡ್ತೀವಿ ಮೇಡಮ್. ಇನ್ನು ಮಿಕ್ಕಿದವ್ರದ್ದು ಏನು ಅಂಶಗಳಿದೆ ಈಗ ಹೆಂಗೋ ಅವ್ರು ಕೊಡಲಿ. ಇನ್ನು ಮುಂದೆ ಯಾಕಂದ್ರೆ ನಾನು ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದ್ದೀನಿ. ಇನ್ನು ನಮ್ಮ ಸಬಾರ್ಡಿನೇಟ್ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾನು ಸೀರಿಯಸ್ ಆಕ್ಷನ್ ಏನಿದೆ ತಗೊಂಡು ನಿಮ್ಮ ಮಾಹಿತಿ ಕೊಡ್ತೀನಿ. ರೈತ ಸೇನೆ ಕಡೆಯಿಂದ ಪುರಸಭೆ ಕಾರ್ಯಾಲಯದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳ ಬಗ್ಗೆ, ಹಾಗೆಯೇ ಅವರ ಕೆಲವೊಂದು ಬೇಡಿಕೆಗಳ ಬಗ್ಗೆ ನಮಗೆ ಮನವಿ ಪತ್ರವನ್ನು ಕೊಟ್ಟಿರ್ತಾರೆ. ಈ ಒಂದು ಮನವಿ ಪತ್ರದ ಪ್ರಕಾರ ಅವರು ಸುಮಾರಷ್ಟು ಏನು ಪಾಯಿಂಟ್ಸ್ ಅನ್ನ ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಏನೇನು ಇನ್ಫಾರ್ಮೇಶನ್ ಬರ್ತಾ ಇಲ್ಲ ಅಥವಾ ಹೇಗೆ ಇಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿರ್ತಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇನ್ನೂ ಸ್ವಲ್ಪ ದಿನದಲ್ಲೇ ಅವ್ರಿಗೆ ಇದ್ರ ಬಗ್ಗೆ ರಿಪ್ಲೈನ ನಾವು ಕೊಡ್ತೇವೆ. ಹೇಳಿದಿರಾ, ನಾವು ಈಗ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಏನು ಮಾಡ್ತೀವಿ ಅವತ್ತಿನ ದಿನ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಮುಂದಕ್ಕೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತೇವೆ.